ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಟು ಜಾನಕಿ ಟ್ಯುಟೋರಿಯಲ್ಸ್. ಸೊ ಇವತ್ತಿನ ದಿನ ನಾವು ಏನು ಮಾಡೋಣ, KSET ಎಕ್ಸಾಮ್ನ ನೀವು ಮುಗಿಸ್ ಬಂದ್ರಿ ಇವಾಗ. ಸೊ ಕೀ ಆನ್ಸರ್ಸ್ ಏನು ಅಂತ ಕಾತುರತೆಯಿಂದ ಕಾಯ್ತಾ ಇರ್ತೀರಿ. ಸೊ ಕೀ ಆನ್ಸರ್ಸ್ನ ಆ್ಯಸ್ ಪರ್ ಮೈ ನಾಲೆಜ್ ವೈಸ್ ನೋಡ್ತಾ ಹೋಗೋಣ ಕ್ವಶನ್ಸ್ನ. ಸಿ ದ ಆನ್ಸರ್ಸ್. Which of the following terms describe the communication between two people that involves sending and receiving of a message? Answer is option number 4, that is Dadic. Okay. Next, which of the following are the common classification of communication? Answer is option number 3, that is CDE. Next question, which of the following belonging to field of proxemics in communication? Answer is option number 3. Next question, strategic of effective communication is classroom is dash ಅಂತ ಹೇಳಿದೆ. ಸೊ ಆನ್ಸರ್ ಈಸ್ ಆಪ್ಷನ್ ನಂಬರ್ 1. ನೆಕ್ಸ್ಟ್ ಕ್ವಶನ್, ಮ್ಯಾಚ್ ದ ಫಾಲೋವಿಂಗ್ ಕ್ವಶನ್ ಇದೆ ರೀ. ಇಲ್ಲಿ ನಾನ್ ಲಿಸ್ನರ್ಸ್, ಮಾರ್ಜಿನಲ್ ಲೀನಿಯರ್ಸ್, ದೆನ್ ಎವ್ಯಾಲ್ಯುವೇಟಿವ್ ಲಿಸ್ನರ್ಸ್ ಅಂತ ಹೇಳಿದೆ, ಆ್ಯಕ್ಟಿವ್ ಲಿಸ್ನರ್ಸ್ ಅಂತ ಹೇಳಿದೆ. ಸೊ ಹಿಯರ್ ಆನ್ಸರ್ ಈಸ್ ಆಪ್ಷನ್ ನಂಬರ್ 3. ಓಕೆನಾ. ನೆಕ್ಸ್ಟ್ ಕ್ವಶನ್, ವಾಟ್ ಕಮ್ಸ್ ನೆಕ್ಸ್ಟ್ ಇನ್ ದ ಫಾಲೋವಿಂಗ್ ಅಂತಂದು ಹೇಳಿದೆ. ನಂಬರ್ ಸಿರೀಸ್ ಬೇಸ್ ಮೇಲೆ ಕ್ವಶನು. ಸೊ ಇಲ್ಲಿ ನೆಕ್ಸ್ಟ್ ಏನು ಬರುತ್ತೆ ಅಂದರೆ, ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಇನ್ ಡೀಟೇಲ್ ಆಗಿ ಎನಲೈಸ್ ಮಾಡ್ತೀನಿ. ಇಲ್ಲಿ ಆನ್ಸರ್ಸ್ ಅಷ್ಟೇ ಹೇಳ್ತಾ ಹೋಗ್ತೀನಿ. ದಟ್ ಈಸ್ ಆಪ್ಷನ್ ನಂಬರ್ ಎ. ನೆಕ್ಸ್ಟ್, ಇನ್ ಅ ಸರ್ಟೇನ್ ಲ್ಯಾಂಗ್ವೇಜ್ ಕಾಫಿ ಈಸ್ ರಿಟರ್ನ್ ಆ್ಯಸ್ ಅ 3156655. ದೆನ್ ಹೌ ಯು ರೈಟ್ ಟಿ ಅಂತ ಹೇಳಿದೆ. ಸೊ 7th ಕ್ವಶನಿಗೆ ಆನ್ಸರು ಆಪ್ಷನ್ ನಂಬರ್ ಸಿ. ಓಕೆ. ನೆಕ್ಸ್ಟ್ ಕ್ವಶನ್, ಅ ಕಾರ್ ಕವರ್ಸ್ a certain distance at as in a speed of 50 km in a 6 hours. To cover the same distance in 4 hours, it must be traveler speed becomes, that is option number 4, 75 km. ಓಕೆ. ನೆಕ್ಸ್ಟ್, ಯಾಕೆಂದರೆ ಇದು ಕ್ಲಿಯರ್ ಪಿಕ್ಚರ್ ಇಲ್ಲ, ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಕ್ಲಿಯರ್ ಪಿಕ್ಚರ್ ಹಾಕಿ ಇನ್ ಡೀಟೇಲ್ ಆಗಿ ಎನಲೈಸ್ ಮಾಡ್ತೀನಿ. ನೆಕ್ಸ್ಟ್ 9th ಆನ್ಸರ್ ಈಸ್ ಆಪ್ಷನ್ ನಂಬರ್ 1 ರೀ. ಓಕೆನಾ. ನೆಕ್ಸ್ಟ್, ಅ ಲೈಬ್ರರಿ ಹ್ಯಾಸ್ ಅನ್ ಅವರೇಜ್ ಆಫ್ 400 ಇದೈತಲ್ಲ ವಿಸಿಟರ್ಸ್. ಸೊ ಇದಕ್ಕೆ ಆನ್ಸರ್ ಏನಾಗುತ್ತೆ ಅಂತಂದರೆ ಆಪ್ಷನ್ ನಂಬರ್ 2, ಓಕೆ, 150. ದೆನ್ 11th ಕ್ವಶನ್, ಇಫ್ ಎನ್ ಅ ಸರ್ಟೇನ್ ಕೋಡ್ 3 is written as an RHITAE, then the word purely is written as an. ಸೊ 11th ಆನ್ಸರು ಆಪ್ಷನ್ ನಂಬರ್ 3 ಆಗುತ್ತೆ. ಓಕೆ. ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್ 12th ಕ್ವಶನ್ ಏನಿದೆ ಅಂದರೆ ಇಲ್ಲಿದೆ ನೋಡಿ. ದ ಟ್ರಯಾಂಗಲ್ ರೆಪ್ರೆಸೆಂಟ್ಸ್ ಡಾಕ್ಟರ್ಸ್ ಆ್ಯಂಡ್ ದ ಸರ್ಕಲ್ ರೆಪ್ರೆಸೆಂಟ್ಸ್ ಅನ್ ಪ್ಲೇಯರ್ಸ್ ಆ್ಯಂಡ್ ದ ರೆಕ್ಟ್ಯಾಂಗಲ್ ರೆಪ್ರೆಸೆಂಟ್ಸ್ ಅನ್ ಆರ್ಟಿಸ್ಟ್. ಸೊ ವಿಚ್ ನಂಬರ್ ಆಫ್ ರೆಪ್ರೆಸೆಂಟ್ಸ್ ಅನ್ ಆರ್ಟಿಸ್ಟ್ ಹೂ ಆರ್ ನೈದರ್ ಪ್ಲೇಯರ್ಸ್ ನಾರ್ ಎನ್ ಡಾಕ್ಟರ್ಸ್ ಅಂತ ಹೇಳಿದೆ. ಸೊ ಈ 12th ಕ್ವಶನಿಗೆ ಆನ್ಸರು ಆಪ್ಷನ್ ನಂಬರ್ 1 ಆಗುತ್ತೆ. ಓಕೆ. ದೆನ್ ರೆಫರ್ಸ್ ಟು ದ ಫಾಲೋವಿಂಗ್ ಇನ್ಫಾರ್ಮೇಷನ್ ಟು ಆನ್ಸರ್ ದ ಕ್ವಶನ್ ಇನ್ ದ ಫಾಲೋವಿಂಗ್ ಅಂತ ಹೇಳಿದೆ. ಸೊ ಈ ಕ್ವಶನಿಗೆ ಎಕ್ಸಾಕ್ಟಾಗಿ ಆನ್ಸರ್ ಏನಾಗುತ್ತಪ್ಪ ಅಂತಂದರೆ ದಟ್ ಈಸ್ ಆಪ್ಷನ್ ನಂಬರ್ 1, ಡಿ ಸ್ಕೋರ್ಸ್ ದ ಹೈಯೆಸ್ಟ್ ಅಂತ ಹೇಳಿದೆ ಅಲ್ಲ. ಸೊ ದ್ಯಾಟ್ ಆಪ್ಷನ್ ನಂಬರ್ 1 ಆಗುತ್ತೆ. ಓಕೆನಾ. ನೆಕ್ಸ್ಟ್ ಕ್ವಶನ್ನ ನೋಡ್ತಾ ಹೋಗೋಣ. See, a policeman goes on a 20 km east, then turning to the south, he goes on a 30 km, then again turns to left, then goes on a 10 km. How far he is from the starting point ಅಂತ ಹೇಳಿದೆ. ಸೊ ಇದು ಎಷ್ಟಾಗುತ್ತಪ್ಪ ಅಂದರೆ ಫಸ್ಟ್ ಏನೈತಲ್ಲ ಆಪ್ಷನ್ ನಂಬರ್ 1. ಸೊ ಈ ಆಪ್ಷನ್ ನಂಬರ್ 1 ಐತಲ್ಲ ಇದಾಗುತ್ತೆ. ಓಕೆನಾ. ನೆಕ್ಸ್ಟ್ ಕ್ವಶನ್ 15. ದ ಪ್ರಾಬ್ಲಮ್ ಫಿಗರ್ಸ್ ಕೊಟ್ಟಿದ್ದಾರಲ್ಲ, ಈ ಫಿಗರ್ಸ್ನ ಏನು ಈ ಬೇಸ್ ಮೇಲೆ ಏನಪ್ಪ ಅಂದರೆ ವಿಚ್ ವಿಲ್ ಬಿ ಕಂಟಿನ್ಯೂ ದ ಸಿರೀಸ್ ಇನ್ ಎಸ್ಟಾಬ್ಲಿಷ್ಡ್ ಫಾರ್ಮ್. ಕಂಟಿನ್ಯೂಸ್ ಯಾವುದಾಗುತ್ತೆ ಅಂತ ನಾನು ಹೇಳಿ. ಓಕೆ. 15th ಆನ್ಸರ್ ಏನಾಗುತ್ತೆ ಅಂದರೆ ಸಿ, ದಟ್ ಈಸ್ ಆಪ್ಷನ್ ನಂಬರ್ ಸಿ, 3 ಏನೈತಲ್ಲ ಅದಾಗುತ್ತೆ. ಓಕೆನಾ. ನೆಕ್ಸ್ಟ್ ಕ್ವಶನ್ 16th, ಸ್ಟಡಿ ದ ಫಾಲೋವಿಂಗ್ ಚಾರ್ಟ್ಸ್ ಆ್ಯಂಡ್ ಡೈಗ್ರಾಮ್ಸ್ ಆ್ಯಂಡ್ ಆನ್ಸರ್ ದ ಫಾಲೋವಿಂಗ್ ಕ್ವಶನ್ಸ್ ಅಂತ ಹೇಳಿದೆ. ಸೊ ಇಲ್ಲಿ ವಾಟ್ ಈಸ್ ದ ರೇಷಿಯೋ ಆಫ್ ದ ನಂಬರ್ಸ್ ಆಫ್ ಬಾಯ್ಸ್ ಸ್ಕೂಲ್ ಸಿ ಆ್ಯಂಡ್ ದ ನಂಬರ್ ಆಫ್ ಗರ್ಲ್ಸ್ ಇನ್ ಸ್ಕೂಲ್ ಬಿ, ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಇನ್ ಸ್ಕೂಲ್ ಇ ಅಂತಂದು ಹೇಳಿದೆ. ಸೊ ಅದು ರೇಷಿಯೋ ಏನಾಗುತ್ತೆಪ್ಪ ಅಂತಂದರೆ
ಆಪ್ಷನ್ ನಂಬರ್ 3 45, 7, 87 ಆಗುತ್ತೆ. ದೆನ್ ದ ಫಾಲೋವಿಂಗ್ ಟೇಬಲ್ ಗಿವ್ಸ್ ಅನ್ ನಂಬರ್ ಆಫ್ ಐಟಮ್ಸ್ ಆಫ್ ಅ ಪ್ರಾಡಕ್ಟ್ ಸೋಲ್ಡ್ ಇನ್ 2 towns A and B in the 6 different months. ಕ್ವಶನ್ ಏನಿದೆ ಅಂದರೆ ದ ನಂಬರ್ ಆಫ್ ಐಟಮ್ಸ್ ಸೋಲ್ಡ್ ಇನ್ ಅ ಟೌನ್ ಬಿ ಇನ್ ಏಪ್ರಿಲ್ ಈಸ್ ವಾಟ್ ಪರ್ಸಂಟೇಜ್ ಮೋರ್ ದ್ಯಾನ್ ದ ನಂಬರ್ ಆಫ್ ಪ್ರಾಡಕ್ಟ್ ಸೋಲ್ಡ್ ಇನ್ ಟೌನ್ ಎ ಅಂತಂದು ಹೇಳಿದೆ. ಎಗೆ ಕಂಪೇರ್ ಮಾಡಿ ಬಿ ಟೌನಿಂದ ಹೇಳ್ರಿ ಅಂತ ಹೇಳಿದೆ. ಹೌದಾ, ಇದಕ್ಕೆ ಆನ್ಸರ್ ಏನಾಗುತ್ತೆ ಅಂದರೆ 40%. ಓಕೆ, ನೆಕ್ಸ್ಟ್ ಕ್ವಶನ್. 6 students ranked in an increasing order 1, 2, 3, 4, 5, 6 based on their scores in a test. Suppose scores of each student is added by grace marks 2. Then which of the following is true ಅಂತ ಹೇಳಿದೆ. That 18 question answer is option number 2. ಓಕೆನಾ, ಆಪ್ಷನ್ ನಂಬರ್ 2. ರ್ಯಾಂಕ್ಸ್ ಆಫ್ ಈಚ್ ಸ್ಟೂಡೆಂಟ್ಸ್ ರಿಮೇನ್ ದ ಸೇಮ್. ಎಲ್ಲರಿಗೂ ಸಿಮಿಲರ್ ಆಗಿ ಇನ್ಕ್ರೀಸ್ ಮಾಡಿದರೆ ಅದು ಸೇಮೇ ಇರುತ್ತೆ ರ್ಯಾಂಕ್. ದೆನ್ ನೆಕ್ಸ್ಟ್ 19th question. Suppose a survey has been conducted on a sample of 500 patients suffering from a particular type of pain. The objectives of a study is to know the usage of 2 medicines for the pain among all such patients. The following information has been obtained. Out of 500 patients, 60% are female and of these 45% use a medicine 1. However, out of patients, 50% use medicine 1. What percentage of male, female use medicine 1 respectively ಅಂತ ಹೇಳಿದೆ. ಸೊ ಈ 19th ಕ್ವಶನಿಗೆ ಆನ್ಸರು ಆಪ್ಷನ್ ನಂಬರ್ 2 ಆಗುತ್ತೆ. 27 and 33%. The following graph represents the number of students appeared and the number of students passed in the examination during a year. That 20th ಕ್ವಶನಿಗೆ ಆನ್ಸರು ಆಪ್ಷನ್ ನಂಬರ್ 3 ಆಗುತ್ತೆ ರೀ. ಓಕೆನಾ, ಆಪ್ಷನ್ ನಂಬರ್ 3 ಆಗುತ್ತೆ. ಇದೇನದು 19th ಇತ್ತಲ್ಲ ಆ ಕ್ವಶನಿಗೆ ಆ್ಯಕ್ಚುಲಿ 57.5 ಮತ್ತು 45% ಆಗುತ್ತೆ ರೀ. ಇಲ್ಲಿ ಆಪ್ಷನ್ ಕೊಟ್ಟಿಲ್ಲ ಅವ್ರು ನಮಗೆ. ಅದು ಏನು ಅಂತ ನಾನು ನೆಕ್ಸ್ಟ್ ಇನ್ ಡೀಟೇಲಾಗಿ ಸಾಲ್ವ್ ಮಾಡಿ ಹೇಳ್ತೀನಿ. ಓಕೆನಾ, ಆಗಲೇ ನಾನು ಅನ್ನಲ್ಲ ಬಿ ಅಂತ ಅದಲ್ಲ ರೀ. ಆ್ಯಕ್ಚುಲಿ ಅದು 57.5 ಮತ್ತು 45% ಬರುತ್ತೆ. ಮೇ ಬಿ ಇದಕ್ಕೆ ಗ್ರೇಸ್ ಮಾರ್ಕ್ಸ್ ಬರ್ಬೋದು. ಓಕೆ, ನೆಕ್ಸ್ಟ್ ಕ್ವಶನ್ ದಟ್ ಈಸ್ 20th ಕ್ವಶನ್ ಏನಿದೆ ಅಲ್ಲ ಈ ಗ್ರಾಫ್ನೊಳಗಡೆ ಎವರೇಜ್ ಪರ್ಸಂಟೇಜ್ ಆಫ್ ಸ್ಟೂಡೆಂಟ್ಸ್ ಪಾಸ್ಡ್ ಇನ್ ದ ಸ್ಟೂಡೆಂಟ್ಸ್ ಅಪಿಯರ್ಡ್ ಈಸ್ ಅಂತಂದು ಹೇಳಿದೆ. ಆ 20th ಕ್ವಶನಿಗೆ ಆಪ್ಷನ್ ನಂಬರ್ ಸಿ ಆಗುತ್ತೆ ಆನ್ಸರು. ಎಷ್ಟು? 66%. ಓಕೆ, ನೆಕ್ಸ್ಟ್ ಕ್ವಶನ್. ಮ್ಯಾಚ್ ದ ಫಾಲೋವಿಂಗ್, ಚೂಸ್ ದ ಕರೆಕ್ಟ್ ಆಪ್ಷನ್ ಅಂತ ಹೇಳಿದೆ ಕ್ವಶನ್. ಹೌದಾ, ಸಿ ದ ರೂಟರ್ ಇದೆ, ಫೈರ್ವಾಲ್ ಇದೆ, GUI ಇದೆ, ಬ್ರೌಸರ್ ಇದೆ. ಸೊ ಇದಕ್ಕೆ ಕರೆಕ್ಟ್ ಏನಾಗುತ್ತೆ ಅಂತಂದರೆ ಆಪ್ಷನ್ ನಂಬರ್ 1 ಆಗುತ್ತೆ. ಎ ಆನ್ಸರ್ ಈಸ್ ಎ. ನೆಕ್ಸ್ಟ್, ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ಆರ್ ಟ್ರೂ ಅಬೌಟ್ CC ಆ್ಯಂಡ್ BCC ಫೀಲ್ಡ್ಸ್ ಇನ್ ಅನ್ ಇಮೇಲ್ ಅಂತಂದು ಹೇಳಿದೆ. ಈಸಿಯೆಸ್ಟ್ ಕ್ವಶನ್, ದಟ್ ಈಸ್ ಆಪ್ಷನ್ ನಂಬರ್ 3. ನೆಕ್ಸ್ಟ್ ಕ್ವಶನ್. ಕನ್ಸಿಡರ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್. Hypertext is a text of containing links to the other text. Statement 2. www is based on a hypertext which allows a user to navigate between web pages by clicking on a hyperlink. The answer is option number 3. Both are right. Which of the following is then a best use of ICT improve student learning? ICT improve the student learning, that is option number C. Using learning apps help to the students to their own level. Next, which features of Google Forms makes suitable for surveys ಅಂತಂದು ಹೇಳಿದೆ. ಹೌದಾ, ಸೊ ಅದಕ್ಕೆ ಆನ್ಸರ್ ಏನಾಗುತ್ತೆ ಆಪ್ಷನ್ ನಂಬರ್ 2. ಸಪೋರ್ಟ್ ಫಾರ್ ಕ್ವಶನ್ಸ್ ಲೈಕ್ ಮಲ್ಟಿಪಲ್ ಚಾಯ್ಸ್ ಆ್ಯಂಡ್ ಚೆಕ್ ಬಾಕ್ಸ್. ನೆಕ್ಸ್ಟ್, as per the biomedical waste management rules 2016, glassware and metallic body implants are to be collected in. So the answer is option number 3. Next question. Consider the following statements and which statement is gives ಕರೆಕ್ಟ್ ಅಂತಂದು ಹೇಳಿದೆ. ಈ 27th ಇದು ABC ಏನಿದಾವಲ್ಲ ಅವೆಲ್ಲ ರೈಟ್ ಆಗುತ್ತೆ ರೀ. ಆಪ್ಷನ್ ನಂಬರ್ ಎ, ABC. ನೆಕ್ಸ್ಟ್, ಅಕಾರ್ಡಿಂಗ್ ಟು ದ ಯುನೈಟೆಡ್ ನೇಷನ್ಸ್ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ 10 ಈಸ್ ರಿಲೇಟೆಡ್ ಟು. ಏನಾಗುತ್ತೆ ರೀ ಆನ್ಸರು? ಆಪ್ಷನ್ ನಂಬರ್ 2.
reduced inequalities. Next, consider the following statement to each hours. ಸೊ ಇವಿಷ್ಟನ್ನು ಕನ್ಸಿಡರ್ ಮಾಡಾದ್ಮೇಲೆ ಹೌ ಮೆನಿ ಅಬೋವ್ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್, ಇಷ್ಟರೊಳಗಡೆ ಯಾವ ಸ್ಟೇಟ್ಮೆಂಟ್ಸ್ ಕರೆಕ್ಟ್ ಅಂತಂದರೆ ದಟ್ ಈಸ್ ಓನ್ಲಿ 3 ಆಫ್ ದೆಮ್ ಆರ್ ಕರೆಕ್ಟ್ ರೀ. 3 ಸ್ಟೇಟ್ಮೆಂಟ್ಸ್ ಅಷ್ಟೇ ಕರೆಕ್ಟು. ಯಾವ್ಯಾವು ಏನೇನು ಅನ್ನೋ ಎಕ್ಸ್ಪ್ಲೇಷನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಹೇಳ್ತೀನಿ. ನೆಕ್ಸ್ಟ್ ಕ್ವಶನ್, ಕನ್ಸಿಡರ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ ರಿಲೇಟೆಡ್ ಟು ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸಸ್. ಅದಕ್ಕೆ ರಿಲೇಟೆಡ್ ಇರೋ ಆಪ್ಷನ್ಸ್ ಯಾವ್ಯಾವು ಅಂತಂದು ಹೇಳಿ. ದಟ್ ಈಸ್ ಆಪ್ಷನ್ ನಂಬರ್ 4, A only. Next question, which one of the following is the not a feature of Buddhist education? Buddhist education, that is option number 2. Physical punishment is not a feature. Next, match the following ಇದೆಯಲ್ಲ, ಸೊ ಈ ಮ್ಯಾಚ್ ದ ಫಾಲೋವಿಂಗ್ಗೆ ಆನ್ಸರು 4 ಆಗುತ್ತೆ ರೀ. ನೋಡ್ಕೊಳ್ರಿ, ದಿಸ್ ಇಸ್ 4. ನೆಕ್ಸ್ಟ್ ಕ್ವಶನ್, ಮ್ಯಾಚ್ ದ ಫಾಲೋವಿಂಗ್ ಇನ್ ಅ ಗೌರ್ಮೆಂಟ್ ಎಸ್ಟಾಬ್ಲಿಷ್ಡ್ ರಿಸರ್ಚ್ ಆರ್ಗನೈಸೇಷನ್. ಅಟಲ್ ಇನೋವೇಷನ್ ಮಿಷನ್, ನ್ಯಾಷನಲ್ ರಿಸರ್ಚ್ ಫೌಂಡೇಶನ್, imprint and space program, production linked incentives. So the answer is correct option is option number 1. Okay, next question, the board which is responsible for assessing the accrediting technical program ensuring quality standard is, that is option number 1, AICTE. Next question, the key aspect of value educations are, that is option number 1, ACE. Match the following, visual learners, kinesthetic learners, then peer tutorials, inclusive education. Answer is option number 4. Okay, 2, 1, 4, 3. Next question, benefits of using a project based assessment. That is option number 2. Next, flipped classroom typically involves. That is option number 1. Teachers record instructional videos, shares them to the students for a practice in problems. Flipped means classroom ಅಲ್ಲಿ ಮತ್ತು ಮನೇಲಿ ಎರಡರಲ್ಲೂ ಸ್ಟಡಿ ಮಾಡೋದು ಅಂತ. Rightly sequence the steps involved in a computer based testing. The answer is option number 2. Okay, 4, 2, 3, 1, 3. Match the following ide. Match the following anger, happiness, fear and jealousy. So the answer is option number 3. Next question, see the next question. Next 41 question, what is the key characteristics of the positivist approach ಅಂತ ಹೇಳಿದೆ. ಸೊ 41 ಆನ್ಸರ್ ಈಸ್ ಆಪ್ಷನ್ ನಂಬರ್ 3. ನೆಕ್ಸ್ಟ್, ಮ್ಯಾಚ್ ದ ಫಾಲೋವಿಂಗ್ ಸಿಸ್ಟಮೆಟಿಕ್ ಸ್ಯಾಂಪ್ಲಿಂಗ್, ರ್ಯಾಂಡಮ್ ಸ್ಯಾಂಪ್ಲಿಂಗ್, ಸ್ಟ್ರಾಟಿಫೈಡ್ ಸ್ಯಾಂಪ್ಲಿಂಗ್ ಆ್ಯಂಡ್ ಕ್ಲಸ್ಟರ್ಡ್ ಸ್ಯಾಂಪ್ಲಿಂಗ್. ದಟ್ ಈಸ್ ಆಪ್ಷನ್ ನಂಬರ್ 3. ಓಕೆ, ನೆಕ್ಸ್ಟ್ ಕ್ವಶನ್, ವಿಚ್ ಆಫ್ ದ ಫಾಲೋವಿಂಗ್ ರೆಪ್ರೆಸೆಂಟ್ಸ್ ಅನ್ ಅ ರೈಟ್ ಸೀಕ್ವೆನ್ಸ್ ಆಫ್ ಡ್ರಾಯಿಂಗ್ ದೆನ್ ಅ ಸ್ಯಾಂಪಲ್. ಇವೆಲ್ಲ ಸ್ಟ್ಯಾಟಿಸ್ಟಿಕ್ ಬೇಸ್ಡ್ ಕ್ವಶನ್ಸ್ ಇದ್ದಾವೆ. ಸೊ ಆನ್ಸರ್ ಈಸ್ option number 1. Okay, next, which of the following format styles is commonly used in a field of social science education? Social science education related irodu option number 3. Then, which type of research method is employed if a company marketer has to design his advertising and sales promotion campaign and high-end watches that would require a holistic profile of the population which buy high-end and luxury products? So the answer became option number A, interview method. ನೆಕ್ಸ್ಟ್, ಇದು ಏನಪ್ಪ ಅಂದರೆ ಪ್ಯಾಸೇಜ್ ಕ್ವಶನ್ ಆನ್ಸರ್ಸು. ಸಿ ಹೌ ಡು ಬುಕ್ಸ್ ಹೆಲ್ಪ್ ದ ಪ್ರೋಗ್ರೆಸಿಂಗ್ ಆಫ್ ಸಿವಿಲೈಸೇಷನ್ ಅಂತ ಹೇಳಿದೆ. ಸೊ ಈ ಕ್ವಶನಿಗೆ ಆನ್ಸರ್ ಆಪ್ಷನ್ ನಂಬರ್ 1 ಆಗುತ್ತೆ. ದೆನ್ ವಾಟ್ ಡಸ್ ಹೈ ಕ್ವಾಲಿಟಿ ಆಫ್ ಬುಕ್ಸ್ ಪ್ರೊಡ್ಯೂಸ್ಡ್ ಬೈ ಕಂಟ್ರಿ ಇಂಡಿಕೇಟ್ಸ್ ಅಂತಂದು ಹೇಳಿದೆ. ದಟ್ ಈಸ್ ಆಪ್ಷನ್ ನಂಬರ್ 2, ಇಟ್ ಹ್ಯಾಸ್ ಪ್ರೋಗ್ರೆಸಿವ್ ಸಿವಿಲೈಸೇಷನ್. ನೆಕ್ಸ್ಟ್, ವೈ ಆರ್ ಬುಕ್ಸ್ ಅಕಾರ್ಡಿಂಗ್ ಟು ದ ಪ್ಯಾಸೇಜ್ ಕಾಲ್ಡ್ ನೆವರ್ ಫೇಲಿಂಗ್ ಫ್ರೆಂಡ್ಸ್? That is option number 1. Books are not a battery individuals. Which of the following has been described as a sign of good look? That is option number 4. A passion for books. Last question.
ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಅನ್ ಆಥರ್ ವ್ಯೂ ಅಬೌಟ್ ದ ನಾಲೆಜ್ ಆ್ಯಂಡ್ ಪ್ಲೆಷರ್ ಆಫ್ ಡಿರೈವ್ಡ್ ಫ್ರಮ್ ಬುಕ್ಸ್. ಸೊ ಈ 3 ಸ್ಟೇಟ್ಮೆಂಟಲ್ಲಿ ಯಾವ ಸ್ಟೇಟ್ಮೆಂಟ್ ರೈಟು ಅಂದರೆ ಆಪ್ಷನ್ ನಂಬರ್ 4, ದಟ್ ಈಸ್ ಸಿ, ಓನ್ಲಿ ಸಿ ಇಸ್ ರೈಟ್. ಸೊ ಇನ್ ಡೀಟೇಲ್ಡ್ ಸೊಲ್ಯೂಷನ್ಸ್ನ ನಾನು ನೆಕ್ಸ್ಟ್ ಅಪ್ಲೋಡ್ ಮಾಡ್ತೀನಿ. ಸೊ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.